ವಿಶ್ವ ಪರಿಸರ ದಿನದ ಪ್ರಯುಕ್ತ ಶಕ್ತಿ ಸಂರಕ್ಷಣೆಗಾಗಿ ಜೂನ್ 5ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಎಸಿಯನ್ನು ಬಂದ್ ಮಾಡುವಂತೆ ಸೂಚನೆ ನೀಡಬೇಕು ಎಂದು ಒತ್ತಾಯಿಸಿ ಅನುರಾಧ ಸಮಿತಿ ಚಿಕ್ಕಮಗಳೂರು ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಮಸ್ಕಾರ. ನಾವು ಅನುರಾಧ ಸಮಿತಿಯಿಂದ ಎಲ್ಲ ಚಿಕ್ಕಮಗಳೂರು ನಾಗರಿಕರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ನಾಳೆ ಪರಿಸರ ದಿನದಂದು ಎಲ್ಲರೂ ಮಧ್ಯಾಹ್ನ 2ರಿಂದ 4 ಗಂಟೆವರೆಗೂ ಎಸಿಯನ್ನು ಆಫ್ ಮಾಡಿ ಇರಬೇಕು. ಮತ್ತು ನಾಳೆ ಪರ್ಯಾವರಣ ದಿವಸದ ಅಂಗವಾಗಿ ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಬೇಕು. ಜಗ ಗಿಡ ಮರಗಳನ್ನು ನೆಡಬೇಕು, ಪರಿಸರವನ್ನು ಉಳಿಸಬೇಕು. ಪ್ಲಾಸ್ಟಿಕ್ಕನ್ನು ಆದಷ್ಟು ಬಳಕೆ ಮಾಡಬಾರ್ದು. ಮತ್ತು ನಾವು ಇದೇ ಕೇಳ್ಕೊಳ್ಳೋದು, ರಾಷ್ಟ್ರ ಹಿತಕ್ಕಾಗಿ ನಾವು ಇದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದರಲ್ಲಿ ತಾವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಮೊಂದಿಗೆ ಸಹಕರಿಸಬೇಕೆಂದು ಒಂದು ವಿನಂತಿ. ಯಾಕೆ ಆಫ್ ಮಾಡಬೇಕು? ಇದು ನೋಡಿ, ಸಂರಕ್ಷಣೆ ಇದು ಊರ್ಜಾ, ಇದು 2 ಗಂಟೆ ಇಡೀ ದೇಶದಲ್ಲಿ ಬಂದಿದ್ರೆ ಎಷ್ಟು ಜನಗೆ ಎಷ್ಟು ಇದರಲ್ಲಿ ನಾವು ಉಳಿತಾಯ ಮಾಡಬಹುದು. ಮತ್ತೆ ಅದು ಎಲ್ಲರಿಗೂ ಮನಸ್ಸಿಗೆ ಇದು ಬರುತ್ತೆ. ನಾವು ಪರ್ಯಾವರಣ ರಕ್ಷಣೆಗೋಸ್ಕರ ನಮ್ಮ ಎಲ್ಲರದ್ದು ಒಂದೊಂದು ಸಹಕಾರ ಮಾಡ್ಕೊಂಡು ಸ್ವಲ್ಪ ಎಲ್ಲರೂ ಸಹಾಯ ಮಾಡಿದರೆ ಇದಕ್ಕೆ ಒಂದು ದೊಡ್ಡ ಸಮಸ್ಯೆಯ ಪರಿಹಾರವನ್ನು ನಾವು ಕಾಣಬಹುದು. ಇದರಲ್ಲಿ ಏನಾಗುತ್ತೆ, ಎಲ್ಲರೂ ಸೇರಿದರೆ ಮಾತ್ರ ಇದು ಯಶಸ್ವಿಯಾಗಿ ಬೀಳುತ್ತೆ. ಒಬ್ಬರು ಇಬ್ಬರು ಮಾಡಿದ್ದು ಕೆಲಸ ಅಲ್ಲ. ಎಲ್ಲರೂ ನಮ್ಮ ಒಟ್ಟಿಗೆ ಸೇರಿ ಇದು ಒಂದನ್ನು ಮಾಡಿದರೆ ರಾಷ್ಟ್ರಹಿತವಾಗಿ ನಾವು ಊರ್ಜವನ್ನು ಉಳಿಸಿಕೊಳ್ಬಹುದು. ಮತ್ತು ಪರಿಸರವನ್ನು ಇಂದಿನ ದಿವಸ ನಾವು ಚೆನ್ನಾಗಿ ಕಾಪಾಡ್ಕೊಂಡು ನೋಡಿ ಗಿಡ ಮರಗಳನ್ನು ನೆಡಬೇಕು. ಇದೇ ನನ್ನ ವಿನಂತಿ. ಸೊಸೈಟಿಯಿಂದ ನಾವು ಅನುರಾಧ ಸಮಿತಿ ಚಿಕ್ಕಮಗಳೂರಿಂದ ಇದು ಪರಿಸರ ಶುದ್ಧಿ ದಿವಸ ನಾವು ಎಸಿಯನ್ನು ಆಫ್ ಮಾಡಬೇಕಂತ ಇದ್ದೀವಿ. ಎಸಿ 2 ಗಂಟೆ ಆಫ್ ಮಾಡಿದರೆ ಅದು ಬರುವ ಹಾನಿಕಾರಕ ಕಿಡಾನ ವೈಬ್ರೇಷನ್ ಹೀಟ್ ಇದೆಯಲ್ಲ, ಅದನ್ನು ಕಮ್ಮಿ ಮಾಡಬೇಕಂತ. 2 ಗಂಟೆ ಮಾಡಿದರೆ ಅದು ಹೀಟ್ ಹೊರಗಡೆ ಹೋಗುತ್ತಲ್ಲ, ಹೀಟು ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಭಾವನೆ ಆಗಿ ಶುದ್ಧ ಆಗುತ್ತೆ, ಪರಿಸರ ತುಂಬ ಶುದ್ಧವಾಗುತ್ತೆ ಅಂತ ನನ್ನ ಭಾವನೆ. ಯಾರಿದ್ದಾರೆ? ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಮಂಜುಬಾಯಿ ಬಾನ್ಸಾಲಿ, ಲಾಲ್ಚಾಂದ್ ಬಾನ್ಸಾಲಿ, ಗೌತಮ್ ಆಚಾ ಉಪಸ್ಥಿತರಿದ್ದರು.